ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ 3ನೇ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ. ಜೊತೆಗೆ ಹೊಸ ಪ್ರಶ್ನೆಗಳು ಹಾಗೂ ಹಾರ್ಟ್ಸ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ನಿಮಗೆ ಸುಲಭ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಕೊನೆಯವರೆಗೂ ವಿಡಿಯೋ ವೀಕ್ಷಿಸಿ, ಹೆಚ್ಚು ಅಂಕ ಗಳಿಸಿ. ಆಲ್ ದ ಬೆಸ್ಟ್. ವಿದ್ಯಾರ್ಥಿಗಳೇ, ದ್ವಿತೀಯ PUC ವ್ಯವಹಾರ ಅಧ್ಯಯನ ಭಾಗ 1 ಇದರಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳು ಪ್ರತಿ ಪ್ರಶ್ನೆಗೆ 1 ಅಂಕ. ಅಧ್ಯಾಯ 3 ವ್ಯವಹಾರ ಪರಿಸರದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಬನ್ನಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಲಕ್ಷಣವಲ್ಲ? ಆಪ್ಷನ್ ಎ ಅನಿಶ್ಚಿತತೆ, ಆಪ್ಷನ್ ಬಿ ನೌಕರರು, ಆಪ್ಷನ್ ಸಿ ಸಾಪೇಕ್ಷತೆ, ಆಪ್ಷನ್ ಡಿ ಸಂಕೀರ್ಣತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೌಕರರು. ಎರಡನೇ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯ ಉತ್ತಮ ಸೂಚಕವಾಗಿದೆ? ಆಪ್ಷನ್ ಎ ಗುರುತಿಸುವಿಕೆ, ಆಪ್ಷನ್ ಬಿ ಕಾರ್ಯನಿರ್ವಹಣೆಯನ್ನು ಸಾಧಿಸುತ್ತೇನೆ, ಆಪ್ಷನ್ ಸಿ ಕ್ಷಿಪ್ರ ಬದಲಾವಣೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ? ಆಪ್ಷನ್ ಎ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ, ಆಪ್ಷನ್ ಬಿ ಗ್ರಾಹಕ ಅಥವಾ ಬಳಕೆದಾರರ ರಕ್ಷಣಾ ಕಾಯ್ದೆ, ಆಪ್ಷನ್ ಸಿ ದೇಶದ ಸಂವಿಧಾನ, ಆಪ್ಷನ್ ಡಿ ಕುಟುಂಬ ವ್ಯವಸ್ಥೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕುಟುಂಬ ವ್ಯವಸ್ಥೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 4, ಉದಾರೀಕರಣ ಎಂದರೆ? ಆಪ್ಷನ್ ಎ ಆರ್ಥಿಕತೆಗಳ ಏಕೀಕರಣ, ಆಪ್ಷನ್ ಬಿ ಕಡಿತಗೊಳಿಸಲಾದ ಸರ್ಕಾರಿ ನಿಯಂತ್ರಣ ಮತ್ತು ನಿರ್ಬಂಧಗಳು, ಆಪ್ಷನ್ ಸಿ ಯೋಜಿತ ಹೂಡಿಕೆ ಹಿಂತೆಗೆತದ ನೀತಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಡಿತಗೊಳಿಸಲಾದ ಸರ್ಕಾರಿ ನಿಯಂತ್ರಣ ಮತ್ತು ನಿರ್ಬಂಧಗಳು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನವುಗಳಲ್ಲಿ ಯಾವುದು ನೋಟು ಅಮಾನ್ಯೀಕರಣದ ಲಕ್ಷಣವಾಗಿದೆ? ಆಪ್ಷನ್ ಎ ತೆರಿಗೆ ಆಡಳಿತ ಕ್ರಮ, ಆಪ್ಷನ್ ಬಿ ಔಪಚಾರಿಕ ಹಣಕಾಸು ವ್ಯವಸ್ಥೆಯಡಿಯಲ್ಲಿ ಉಳಿತಾಯವನ್ನು ತರುವುದು, ಆಪ್ಷನ್ ಸಿ ಕಡಿಮೆ ನಗದು ಆರ್ಥಿಕತೆಯ ಅಭಿವೃದ್ಧಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6, ವಿದ್ಯಾರ್ಥಿಗಳೇ ಗಮನಿಸಿ, ಈ ಪ್ರಶ್ನೆ ಸಂಖ್ಯೆ 6 ಹಾರ್ಟ್ಸ್ ಕ್ವಶನ್ ಆಗಿದೆ. ಕ್ಲಿಷ್ಟವಾದಂತಹ ಮತ್ತು ಅಪ್ಲೈಡ್ ಕ್ವಶನ್ ಆಗಿದೆ. ಈ ಒಂದು ಪ್ರಶ್ನೆಯನ್ನು ಹೆಚ್ಚು ಅಬ್ಸರ್ವ್ ಮಾಡಿ ನೀವು ಆಲಿಸಬೇಕು. ಪ್ರಶ್ನೆ 6, ಜೂನ್ 2023 ಮತ್ತು ಜೂನ್ 2024 ಮಧ್ಯದಲ್ಲಿ ಒಂದು ವರದಿಯು ಭಾರತದ ರಫ್ತು ಶೇಕಡ 2.47 ರಷ್ಟು ಏರಿಕೆಯಾಗಿ, ಆದರೆ ಆಮದು ಶೇಕಡ 5.04 ರಷ್ಟೇ ಏರಿಕೆಯಾಗಿದೆ ಎಂದು ತಿಳಿಸಿದೆ. ಇಲ್ಲಿ ಸಂಬಂಧಪಟ್ಟ ವ್ಯವಹಾರ ಪರಿಸರದ ಆಯಾಮವನ್ನು ತಿಳಿಸಿ. ಆಪ್ಷನ್ ಎ ಸಾಮಾಜಿಕ ಆಯಾಮ, ಆಪ್ಷನ್ ಬಿ ತಾಂತ್ರಿಕ ಆಯಾಮ, ಆಪ್ಷನ್ ಸಿ ಕಾನೂನಾತ್ಮಕ ಆಯಾಮ, ಆಪ್ಷನ್ ಡಿ ಆರ್ಥಿಕ ಆಯಾಮ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆರ್ಥಿಕ ಆಯಾಮ. ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ಬೋದು ಪ್ರಶ್ನೆಯನ್ನು. ಪ್ರಶ್ನೆಯಲ್ಲಿ ಆಮದು ರಫ್ತು ವಿಷಯಗಳು ಅದಾವು ಅಂತಂದ್ರೆ ಇದು ಆರ್ಥಿಕ ಆಯಾಮಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನು ನಾವು ಬಹಳ ಸುಲಭವಾಗಿ ಕಂಡುಹಿಡಿಬಹುದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 7, ಇದು ಕೂಡ ಹಾರ್ಟ್ಸ್ ಕ್ವಶನ್ ಆಗಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆ 7, ಕೋವಿಡ್-19 ಸಂದರ್ಭದಲ್ಲಿ ಫೇಸ್ ಮಾಸ್ಕ್ ಮತ್ತು ಸೋಂಕು ನಿಯಂತ್ರಣಕ್ಕಾಗಿ ವೈಯಕ್ತಿಕ ರಕ್ಷಣಾ ಸಾಧನಗಳ ಅಂದರೆ PPE ಕಿಟ್ಸ್ ಕಡ್ಡಾಯ ಬಳಕೆಯನ್ನು ತರಲಾಯಿತು. ಇದು ವ್ಯವಹಾರ ಪರಿಸರದ ಯಾವ ಆಯಾಮಕ್ಕೆ ಸಂಬಂಧಿಸಿದೆ? ಗುರುತಿಸಿ. ಆಪ್ಷನ್ಸ್: ಆಪ್ಷನ್ ಎ ಸಾಮಾಜಿಕ ಆಯಾಮ, ಆಪ್ಷನ್ ಬಿ ಕಾನೂನಾತ್ಮಕ ಆಯಾಮ, ಆಪ್ಷನ್ ಸಿ ತಾಂತ್ರಿಕ ಆಯಾಮ, ಆಪ್ಷನ್ ಡಿ ಆರ್ಥಿಕ ಆಯಾಮ. ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಕಾನೂನಾತ್ಮಕ ಆಯಾಮ. ನೋಡಿ, ಈ ಕೋವಿಡ್-19 ಸಂದರ್ಭದಲ್ಲಿ ಯಾವುದೇ ಒಂದು ನಿಯಂತ್ರಣಗಳನ್ನು ಅಥವಾ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದರೂ ಕೂಡ ಅದು ಸರ್ಕಾರದ ಥ್ರೋ ಬಂದಿರೋದ್ರಿಂದ ಅದು ಕಾನೂನಾತ್ಮಕ ಆಯಾಮವಾಗಿ ಆಗಿರ್ತತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 8. ಇದು ಕೂಡ ಹಾರ್ಟ್ಸ್ ಕ್ವಶನ್. ಯಾವ್ಯಾವ ಪ್ರಶ್ನೆಗಳು ಹಾರ್ಟ್ಸ್ ಕ್ವಶನ್ ಆಗಿರ್ತಾವೋ ಅವುಗಳನ್ನು ರೆಡ್ ಕಲರ್ ಸ್ಟಾರಿಂದ ಮಾರ್ಕ್ ಮಾಡಿರ್ತತಿ, ವಿದ್ಯಾರ್ಥಿಗಳು ಗಮನಿಸಬೇಕು. ವಿಮಾ ಕ್ಷೇತ್ರದಲ್ಲಿ ನೇರ ವಿದೇಶಿ ಹೂಡಿಕೆಯನ್ನು ಭಾರತ ಸರ್ಕಾರವು ಅನುಮತಿಸಿದೆ. ಸರ್ಕಾರದ ಈ ನೀತಿ ಬದಲಾವಣೆಯು ಯಾವ ಆರ್ಥಿಕ ಸುಧಾರಣೆಗೆ ಕಾರಣವಾಗಿದೆ? ಆಪ್ಷನ್ ಎ ಜಾಗತೀಕರಣ, ಆಪ್ಷನ್ ಬಿ ಉದಾರೀಕರಣ, ಆಪ್ಷನ್ ಸಿ ಖಾಸಗೀಕರಣ, ಆಪ್ಷನ್ ಡಿ ಅಮಾನ್ಯೀಕರಣ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉದಾರೀಕರಣ. ಮುಂದಿನ ಪ್ರಶ್ನೆ ಸಂಖ್ಯೆ 9. ಈ ಪ್ರಶ್ನೆಯು ಕೂಡ ಹಾರ್ಟ್ಸ್ ಕ್ವಶನ್ ಆಗಿದೆ. ಇಂದಿನ ಜಗತ್ತಿನಲ್ಲಿ ಇಂಟರ್ನೆಟ್ ಜನರನ್ನು ಯಾವುದೇ ಭೌಗೋಳಿಕ ಮಿತಿಗಳಿಲ್ಲದೆ ವ್ಯವಹಾರ ಮಾಡಲು ಸಂಪರ್ಕಿಸಿದೆ. ಇದು ವಿಶ್ವಾಸಾರ್ಹ ಮತ್ತು ವೇಗದೊಂದಿಗೆ ಸಮಂಜಸವಾದ ಬೆಲೆಯಲ್ಲಿ ಸರಕು ಮತ್ತು ಸೇವೆಗಳ ಮುಕ್ತ ಹರಿವಿಗೆ ಅವಕಾಶ ಮಾಡಿಕೊಟ್ಟಿದೆ. ಮೇಲಿನ ಸಾಲುಗಳಲ್ಲಿ ವಿವರಿಸಿದ ಪರಿಕಲ್ಪನೆಯನ್ನು ಗುರುತಿಸಿ. ಆಪ್ಷನ್ ಎ ಜಾಗತೀಕರಣ, ಆಪ್ಷನ್ ಬಿ ಉದಾರೀಕರಣ, ಆಪ್ಷನ್ ಸಿ ಖಾಸಗೀಕರಣ, ಆಪ್ಷನ್ ಡಿ ನೋಟು ಅಮಾನ್ಯೀಕರಣ. ಸರಿಯಾದಂಥ ಉತ್ತರ ಆಪ್ಷನ್ ಎ ಜಾಗತೀಕರಣ. ಮುಂದಿನ ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಪರಿಸರದ ಭಾಗವಾಗಿದೆ? ಆಪ್ಷನ್ ಎ ಸಾಮಾಜಿಕ ಸಾಲ, ಆಪ್ಷನ್ ಬಿ ಜನರ ಜೀವನ ಶೈಲಿ, ಆಪ್ಷನ್ ಸಿ ತಾಂತ್ರಿಕ ಬದಲಾವಣೆ, ಆಪ್ಷನ್ ಡಿ ಶಿಕ್ಷಣದ ಮಟ್ಟ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾಮಾಜಿಕ ಸಾಲ. ವಿದ್ಯಾರ್ಥಿಗಳೇ, ಕೊನೆಯ 11ನೇ ಪ್ರಶ್ನೆ. ನೋಟು ಅಮಾನ್ಯೀಕರಣದ ಗುರಿಯು? ಆಪ್ಷನ್ ಎ ಭ್ರಷ್ಟಾಚಾರ ನಿಯಂತ್ರಣ, ಆಪ್ಷನ್ ಬಿ ಕಪ್ಪು ಹಣದ ಸಂಗ್ರಹ ನಿಯಂತ್ರಣ, ಆಪ್ಷನ್ ಸಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಹೆಚ್ಚು ಮೌಲ್ಯದ ನೋಟುಗಳ ಬಳಕೆಯನ್ನು ನಿಗ್ರಹಿಸುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೋಟು ಅಮಾನ್ಯೀಕರಣದ ಗುರಿ ಏನು ಅಂತಂದ್ರೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದು, ಕಪ್ಪು ಹಣವನ್ನು ನಿಯಂತ್ರಿಸೋದು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಹಣ ಬಳಕೆಯನ್ನು ಕಡಿಮೆ ಮಾಡೋದು ಅಥವಾ ನಿಗ್ರಹಿಸೋದು. ಈ ಎಲ್ಲ ಕಾರಣಗಳು ಈ ಎಲ್ಲ ಅಂಶಗಳನ್ನು ಗುರಿಯಾಗಿಸಿಕೊಂಡು ನೋಟು ಅಮಾನ್ಯೀಕರಣವನ್ನು ಮಾಡಲಾಯಿತು. ಇನ್ನು ಈ ಅಧ್ಯಾಯದ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾದವು. ಥ್ಯಾಂಕ್ ಯು ಫಾರ್ ವಾಚಿಂಗ್. I will come back with new videos. Please subscribe, like and share my videos. Thank you.